ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ರೈತಾಪಿ ವರ್ಗ ಎರಡು ಜಿಲ್ಲೆಯಲ್ಲೂ ಅತ್ಯಂತ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ. ಆದರೆ ಅವರ ಸ್ವಾಭಿಮಾನಕ್ಕೆ ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವ ಇಲ್ಲಿಯವರೆಗೂ ಕೂಡ ಈ ಭಾಗದ ರೈತರಿಗೆ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದ ಕೈನಲ್ಲಿ ಆಗಿಲ್ಲ. ಇವತ್ತು ನಮ್ಮ HN ವ್ಯಾಲಿ ತಗೊಳ್ಳಿ, KC ವ್ಯಾಲಿ ತಗೊಳ್ಳಿ, ಏನು ಬೆಂಗಳೂರು ನಗರದಿಂದ ಆ ಕೊಳಚೆ ನೀರು ಇವತ್ತು ಈ ಭಾಗದ ನಮ್ಮ ರೈತರಿಗೆ ನೀರಾವರಿ ವಿಚಾರವಾಗಿ ಹರಿಸ್ತಾರೆ. ಅದೆಂಥದ್ದು 2ನೇ ಹಂತದ ಶುದ್ಧೀಕರಣ ಅಂತಾರೆ, 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತಾರೆ. ನೀವು ಎಷ್ಟನೇ ಹಂತದ ಶುದ್ಧೀಕರಣ ಮಾಡಿದ್ರೂ ಕೂಡ ಒಂದು ಕೊಳಚೆ ನೀರನ್ನು ಇವತ್ತು ನೀವು ಗುಣಮಟ್ಟವಾದಂಥ ಒಂದು ನೀರಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಯಾವ ದೇಶನೂ ಕೂಡ ಅಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರಲಿಕ್ಕಾಗಿಲ್ಲ. ಏನಾಗ್ತಾ ಇದೆ ಇವತ್ತು ಇವೆರಡು ಪ್ರದೇಶದಲ್ಲಿ ಇವತ್ತೇನು ನೀರಾವರಿ ಆ ಮೂಲಕವಾಗಿ ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಇವತ್ತು ತರಕಾರಿ ಬೆಳೀತಕ್ಕಂಥದ್ದು, ಹಣ್ಣು ಬೆಳೀತಕ್ಕಂಥದ್ದು, ಟೊಮಾಟೊ ಇರ್ಬೋದು, ಸೊಪ್ಪಿರ್ಬೋದು, ಈ ರೀತಿ ಅನೇಕ ಬೆಳೆಗಳನ್ನ ನೀವು ಬೆಳಿತೀರಿ. ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದರದಾದಂಥ ಒಂದು ಬೆಲೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲ ಕೆರೆ ಕಟ್ಟೆಗಳೆಲ್ಲ ಮುಚ್ಚೋಗ್ತಾವೆ. HN ವ್ಯಾಲಿ, KC ವ್ಯಾಲಿನಲ್ಲಿ ಹರಿದು ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು, ಅದ್ರ ಮೂಲಕ ಬೆಳೀತಾ ಇರ್ತಕ್ಕಂಥ ತರಕಾರಿ, ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಣ್ಣು, ಇದನ್ನು ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ. ಆ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಇವತ್ತು ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸಿದ್ಧರೇ ಇಲ್ಲ. ಅದಕ್ಕೆ ಕಾರಣ ಏನು? ಇವತ್ತು ಇಂಥ ಕೊಳಚೆ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಅದನ್ನು ತಗೊಂಡಂಥ, ಅದನ್ನು ಸೇವಿಸಿದಂಥ ಆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮಗಳೇನು, ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾಗಿ ಇದು ಕೇವಲ ಇವತ್ತಿನ ವೇದಿಕೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥ ವಿಷಯಗಳಲ್ಲ. ಇದು ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಯ ರೈತರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಬೇಕಾಗ್ತದೆ, ಒಂದು ಸಂವಾದವನ್ನು ಮಾಡಬೇಕಾಗ್ತದೆ. ಈ ಭಾಗದಲ್ಲಿ ಸಾಕಷ್ಟು ನೀರಾವರಿ ತಜ್ಞರಿದ್ದಾರೆ. ನೀರಾವರಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಯಾವ ರೀತಿ ನಾವು ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ನಮ್ಮ ರೈತರಿಗೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ನಾವು ಒಂದು ವಿಷನ್ನ, ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾನು ಇದ್ದೇನೆ, ಕುಮಾರಣ್ಣವರು ಇದ್ದಾರೆ, ದೇವೇಗೌಡರು ಸಾಹೇಬ್ರಿದ್ದಾರೆ. ಕೇವಲ ಇಲ್ಲಿ ವೇದಿಕೆಯಲ್ಲಿ ನಾವು ಮಾತನಾಡಿ ಹೋಗ್ತಾ ಇದ್ದಂಗೆ ಇದು ಯಾವುದು ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ. ಸುಮ್ಮನೆ ಮಾತಾಗಿ ಉಳಿಬಾರ್ದು, ಕೇವಲ ಭಾಷಣಕ್ಕೋಸ್ಕರ ಬಂದು ಚರ್ಚೆ ಮಾಡಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಇದು ಎಂದೂ ಕೂಡ ಜನತಾದಳ ಪಕ್ಷ ಯಾವುದಾದ್ರೂ ವಿಚಾರವಾಗಿ, ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರವಾಗಿ ಏನಾದರೂ ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದೇವೆ. ಅದಕ್ಕೆ ಹಿಂದಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ, ರೈತಾಪಿ ವರ್ಗಕ್ಕೆ ಕೊಟ್ಟಂಥ ಮಾತು, ರೈತರ ಸಾಲ ಮನ್ನಾ ಮಾಡಿದ್ದೇವೆ. ಅದೇ ರೀತಿ ಈ ಭಾಗದ ಎರಡು ಜಿಲ್ಲೆಯ ರೈತರಿಗೆ ಇವತ್ತು ಗುಣಮಟ್ಟವಾದಂಥ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಒಂದು ಬೇರೆ ವೇದಿಕೆನೇ ಸಜ್ಜು ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ತಾ, ಇವತ್ತು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ 2ನೇ ಹಂತದ ಈ ಅಭಿಯಾನದ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರಣ್ಣ ನಮ್ಮ ಭಾಗದ ಮುಖಂಡರುಗಳು. ಪ್ರಪ್ರಥಮವಾಗಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಗೌರಿಬಿದನೂರು ತಾಲೂಕಿಗೆ ಇವತ್ತು ವಿಶೇಷವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಇರಬೇಕು. ಇವತ್ತು ಇಲ್ಲಿ ಒಂದು ನಂಬರು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳೆಲ್ಲರೂ ನಮ್ಮ ಪಕ್ಷದ ಮುಖಂಡರು, ದಯಮಾಡಿ ಎಲ್ಲರಲ್ಲೂ ಮೊಬೈಲ್ ಫೋನ್ ಇರುತ್ತಣ್ಣ. ದಯವಿಟ್ಟು ಎಲ್ಲರೂ ನಿಮ್ಮ ಜೇಬುಗಳಿಂದ ಮೊಬೈಲ್ ಫೋನ್ನ ಹೊರಗಡೆ ತೆಗೆದು ನಾನು ಹೇಳ್ತಕ್ಕಂಥ ಈ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥ ನಂಬರ್ನ ಮತ್ತೆ ನಾನು ಪುನರುಚ್ಚನೆ ಮಾಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಈ ನಂಬರಿಗೆ ಫೋನ್ ಮಾಡುವ ಮೂಲಕ ನೀವೆಲ್ಲರೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿದ್ದೇವೆ ಅಂತಕ್ಕಂಥದ್ದನ್ನು
ಇವತ್ತು ನೀವು ಇಲ್ಲಿ ಹೇಳ್ತಕ್ಕಂಥದ್ದಷ್ಟೇ ಅಲ್ಲಣ್ಣ, ಮೂರ್ತಣ್ಣನಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಶ್ರಮ ಕೊಡ್ತೇನೆ, ನಿಮಗೂ ಕೂಡ ಒಂದು ಸ್ವಲ್ಪ ಶ್ರಮ ಕೊಡ್ತೇನೆ. 1 ತಿಂಗಳ ಮಟ್ಟಿಗೆ 30 ದಿನಕ್ಕೆ ದಿವಸಕ್ಕೆ 3 ರಿಂದ 4 ಗಂಟೆ, ಏನು ಹೆಚ್ಚಾಗಿ ನಾನೇನು ಪಕ್ಷದ ಪರವಾಗಿ ನೀವು 24 ಗಂಟೆನೂ ಕೆಲಸ ಮಾಡಿ ಈಗಲಿಂದಾನೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಒಂದೊಂದು ಪಂಚಾಯಿತಿವಾರು ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಜಾತಿ ಧರ್ಮ ಸಮುದಾಯದವ್ರನ್ನ ಒಗ್ಗೂಡಿಸಿ ದಯವಿಟ್ಟು ಹಳ್ಳಿಗಳಿಗೆ ಒಂದು ರೌಂಡು ಎಲ್ಲರೂ ಹೋಗಿ, ಇದು ನಮ್ಮ ತಾಲೂಕಿನ ಜನತೆನೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಇವತ್ತು ನೀವು ಕರೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಬಿಡ್ರೋಣ. 99640028 99640028 ದಯವಿಟ್ಟು ನಿಮ್ಮೆಲ್ಲರ ಹೋರಾಟ 2028 ಜನತಾದಳ ಪಕ್ಷವನ್ನು ಹಾಗೂ ಭಾರತೀಯ ಜನತಾ ಪಾರ್ಟಿ, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಇವೆರಡೂ ಪಕ್ಷ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಏನು ಮಾಡ್ಕೊಂಡಿದ್ದಾರೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮಗೆ ರಾಜ್ಯದ ಜನತೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕರೆಗೆ, ಅವರ ಒಂದು ಸಮ್ಮಿಲನಕ್ಕೆ ತಳಮಟ್ಟದ BJP ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆಯಿಂದ 19 ಸಂಸದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ಏನಾದರೂ ಚುನಾವಣಾ ದಿನಾಂಕ ಘೋಷಣೆ ಆದರೆ 100ಕ್ಕೆ 100 ಕಾಂಗ್ರೆಸ್ನವರೇ ಇವತ್ತು ಒಳಗಡೆ ಮಾತನಾಡ್ತಾ ಇದ್ದಾರೆ. ಯಾವ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಶೀರ್ವಾದವನ್ನು ಮಾಡುವ ಮೂಲಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು, ರಾಜ್ಯಕ್ಕೆ ಕುಮಾರಣ್ಣವರು ಬರಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರ ಭಾವನೆಯೂ ಕೂಡ ಇದೇ ರೀತಿ ಇರ್ತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಇತ್ತೀಚಿನ ಈ ರಾಜ್ಯ ಪ್ರವಾಸದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ತಾಳ್ಮೆ ನಮ್ಮನ್ನು ಇಷ್ಟೊತ್ತು ಕೂತು ಭಾಳ ಸೌಹಾರ್ದತೆಯಿಂದ, ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ಎಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ಕಾರ್ಯಕರ್ತರು, ಪ್ರಮುಖ ಮುಖಂಡರು, ವೇದಿಕೆ ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ಪ್ರಮುಖ ಮುಖಂಡರು ಕೆಲವೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಒಂದು, ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಲಿಕ್ಕೆ ಬಯಸ್ತೇನೆ, ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ, ಸತ್ಯ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಇವತ್ತು ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಹೊಂದತಕ್ಕಂಥದ್ದಕ್ಕೆ ಅವರು ಕೂಡ ಮುಂದಾಗಬೇಕಾಗ್ತದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ 9,000 ಎಲೆಕ್ಟ್ರಿಕ್ ವೆಹಿಕಲ್ಸು ಇಡೀ ಭಾರತ ದೇಶಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ 4,300 ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಕೊಟ್ಟಿರ್ತಕ್ಕಂಥವ್ರು ಇದೇ ಕುಮಾರಣ್ಣವರು. ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದ ನಂತರ ಮಾವು ಬೆಳೆಗಾರರು, ಇತ್ತೀಚೆಗೆ ನೀವು ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಮಾವು, ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಕ್ಕದೆ ಹೋದಂಥ ಸಂದರ್ಭದಲ್ಲಿ, ಜೊತೆಯಲ್ಲಿ ನೀವು ಬೆಳೆದಂಥ ಮಾವು ಖರೀದಿ ಆಗದೇ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಸಚಿವರಿಗೆ ಪತ್ರ ಬರೀತಾರೆ. ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರ ಕಡೆಯಿಂದ 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನು ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಕೂಡ
ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕುಮಾರಣ್ಣ ಅವರು ಬರೀ ನಾನು ಕೈಗಾರಿಕೆ ಮಂತ್ರಿ, ನಾನು ಉಕ್ಕು ಮಂತ್ರಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇಲ್ಲ. ಕುಮಾರಣ್ಣ ಅವರ ವ್ಯಾಪ್ತಿಗೆ ಇರದೇ ಇರತಕ್ಕಂಥ ಬೇರೆ ಬೇರೆ ಇಲಾಖೆಗಳೇನಿದೆ, ಆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಕನ್ನಡಿಗರ ಪರವಾಗಿ, ಕನ್ನಡಿಗರ ಧ್ವನಿಯಾಗೆ, ವಿಶೇಷವಾಗಿ ರೈತರ ಧ್ವನಿಯಾಗೆ, ಹಾಗೂ ನೀವು ಇವತ್ತೇನು ನಮಗೆ ಕೊಟ್ಟಿದ್ದೀರಿ, ಈ ಭಾಗದಲ್ಲಿ ಸಾಕಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ ತಾಲೂಕನ್ನ, ಅದನ್ನು ತಡೆಗಟ್ಟಬೇಕು, ಇಲ್ಲೇ ಸ್ಥಳೀಯವಾಗಿ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದಾದರೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ತಗೊಂಡು ಬರ್ತಕ್ಕಂಥದ್ದಾಗಬೇಕು. ಒಟ್ಟಾರೆಯಾಗಿ ಗೌರಿಬಿದನೂರನ್ನ ಒಂದು ದೊಡ್ಡ ಕೈಗಾರಿಕೆ ಪ್ರದೇಶವಾಗಿ ನಾವೆಲ್ಲ ಕಾಣಬೇಕು ಅಂತಕ್ಕಂಥದ್ದನ್ನು ಈಗ ತಾನೇ ನೀವೇನು ಮನವಿ ಕೊಟ್ಟಿದ್ದೀರಣ್ಣ, 100ಕ್ಕೆ 100 ಇದು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬರ್ತೇವೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಚಪ್ಪಾಳೆ 2 ಕೈಯಿಂದ ತಟ್ಟಿದ್ರೆ 2 ಕೈಗಳು ಹೊಡೆದ್ರೆ ಚಪ್ಪಾಳೆ, ಇಲ್ಲ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕುಮಾರಣ್ಣವರು ಎಂದೂ ಕೂಡ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಹೃದಯ ವೈಶಾಲ್ಯತೆ ತೋರಿಸ್ತಕ್ಕಂಥ ನಾಯಕರು, ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರವೂ ಕೂಡ ಇವತ್ತು ಆ ಹೃದಯ ವೈಶಾಲ್ಯತೆ ಇಟ್ಕೊಳ್ಬೇಕಾಗ್ತದೆ. ಎಲ್ಲಿ ನಾಳೆ ಮತ್ತೆ ಕುಮಾರಣ್ಣನಿಗೆ ಹೆಸರು ಬಂದ್ಬಿಡ್ತದಪ್ಪ 28ಕ್ಕೆ ಮತ್ತೆ ಕುಮಾರಣ್ಣನ ಬಗ್ಗೆ ಇನ್ನೂ ದೊಡ್ಡ ಒಲವು ಸೃಷ್ಟಿಯಾಗ್ಬಿಡುತ್ತೆ ಅಂತಕ್ಕಂಥ ಆತಂಕ ಇವತ್ತು ರಾಜ್ಯದ ಕೆಲವೊಂದಷ್ಟು ನಾಯಕರಿಗಿದೆ. ಆದರೆ ಅದೇನೇ ಇರ್ಬೋದು, ಒಟ್ಟಾರೆಯಾಗಿ ಈ ಭಾಗದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಕೂತ್ಕ ಚರ್ಚೆ ಮಾಡ್ತೇನೆ. 18ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೇನೆ, 3 ದಿನ ಅಲ್ಲೇ ಇರ್ತೇನೆ. ನಾನು ಮಾತಾಡ್ಕೊಂಡು ಮೂರ್ತಿಯವ್ರಿಗೂ ಕೂಡ ವಿಚಾರವನ್ನು ಮುಟ್ಟಿಸ್ತೇನೆ. ಇದನ್ನು ಯಾವ ರೀತಿ ನಾವು ಮುಂದುವರಿಸ್ಬೋದು, ಈ ಭಾಗದಲ್ಲಿ ಯಾವ ರೀತಿ ಸ್ಥಳೀಯವಾಗಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಈ ತಾಲೂಕಿನ ನಮ್ಮ ಹೆಣ್ಣು ಮಕ್ಕಳು, ಯುವಕರು ಎಲ್ರಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಇಂದಿನಿಂದನೇ ಇಡ್ತೇವಣ. ಧನ್ಯವಾದ ಅಣ್ಣ, ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.